ಅಂತಿಗೆ ನಮ್ಗೆ ವಿಧಾನ ಪ್ರಕಾರ ಈ ಸತಿ ಇಲ್ಲಿ ಅಂತಿಮ ದರ್ಶನಕ್ಕೆ ಇದು ಕಮ್ ಸಿ ಕಮ್ 2 ತಾಸು ಇರ್ತೀವ್ರಿ. ಎಲ್ಲ ಸಾರ್ವಜನಿಕರು ಎಲ್ಲ ಇದು ಆದ್ಮ್ಯಾಗ ಸಮಾಜದ ಒಂದು ಇದು ತೊಗೊಂಡ್ಕೇಸಿ ಸಮಾಜದ ಗಣ್ಯ ವ್ಯಕ್ತಿರು ಅಲ್ಲಿ ಫೈಸಲಾ ಮಾಡ್ಯಾರ್ರಿ. ಕಮ್ ಸಿ ಕಮ್ ಇಲ್ಲಿ ಬಂದ ನಂತರ ಒಂದು 2 ತಾಸು ಅಂತರೂ ಇದು ಲೇಟ್ ಆಗೋದ್ರಿ. 2 ತಾಸು ಚಿಕ್ಸಿಂದಿಗೆ ಇಲ್ಲಿ ಖಬರಸ್ಥಾನ ಅಂತ ಐತ್ರಿ. ಯಾಕಂದ್ರೆ ನಮ್ಮ ಮಂದಿ ನಮ್ಮ ಸಮುದಾಯ ಪ್ರಕಾರ ಇಲ್ಲಿ ತೋಟದಲ್ಲಿ ಪಟ್ಟದಲ್ಲಿ ಮಾಡೋದಿಲ್ರಿ. ಎಲ್ಲ ಏನು ತೋಟಿದ್ರು ನಮ್ಮ ಧಾರ್ಮಿಕ ಇದ್ರ ಪ್ರಕಾರ ನಾವು ಚಿಕ್ಸಿಂದಿ ಒಳಗೆ ಖಬರಸ್ಥಾನ ಒಳಗೆ ಮಾಡೋದು ನಮ್ದು ಇದು ಐತ್ರಿ. ಯಾರ್ರಿ ರಾಜು ತಾಳಿಗಳು ಮನೆಯವ್ರು ಬಂದು ಹೋಗಿರು 15 ದಿವಸ ಆಯ್ತು ಬಂದು ಹೋಗಿ. 15 ದಿವಸ ಆಯ್ತು ಬಂದು ಹೋಗಿ. ಹ್ಞೂ ನಮ್ಮ ಈದ್ ಮಿಲಾದ್ ಇತ್ತಲ್ರಿ. ಆಯ್ತು ಅಲ್ಲಿಂದ ಏನಿದೆ ಅಂತಂದ್ರೆ ಧಾರವಾಡಕ್ಕೆ ಹೋಗ್ಯಾರ. ಧಾರವಾಡಕ್ಕೆ ಬಂದಿನ ನಾವು ಮೊನ್ನೆ ಸಂಜೆಗೆ ಮಾತಾಡೇವ್ರಿ. ಮೊನ್ನೆ ಸಂಜೆಗೆ ರೀ ಇಲ್ಲಪ್ಪ ನಾನು ಮತ್ತೆ ಇಲ್ಲಿ ಇದಕ್ಕೆ ಬಂದೀನಿ ಮಂಗಳೂರು ಬಲ್ಲಿ ನಾನು ಶೂಟಿಂಗ್ ಬಂದೀನಿ. ನಾನು ಶೂಟಿಂಗ್ ಮುಗಿಸ್ಕೊಂಡು ಕೇಸಿ ಇನ್ನೊಂದು 2 ದಿವಸ ಬಿಟ್ಟು ಕೇಸಿ ನೀನು ಬರಾಕತ್ತಂತ ಬಂದು ಭೇಟಿ ಆಗತ್ತಂತ. ನಾನು 2 ದಿವಸ ಬಿಜಿನೇ ಇರ್ತೀನಿ. ನಾನು ನಾವು ನಮ್ಮ ಹಳೆಯಾರಿ ಅವ ಆದ್ರೆ ನನ್ನ ದೋಸ್ತನಿಗಿಂತ ಭಾರಿ ಇರ್ತೀನಿ. ನಾವು ಹಳೆಯ ಮಾವ ಅಂತ ಇದ್ದಿಲ್ರಿ, ಫ್ರೆಂಡ್ಶಿಪ್ ಇದ್ದೇವ್ರಿ. ನಾವು ಏನು ಭಾಳ ನಾವು ಅಗ್ದಿ ಆತ್ಮೀಯ ಇರೋರು. ನಾವು ಏನ್ ತಾಳಿ ಕೊಟ್ಟಿ ಬಂದು ನಮ್ಮ ಮನೆಯಲ್ಲಿ ಇರೋದು. ಮತ್ತೆ ಎಲ್ಲಿ ಯಾರು ನಮ್ಮ ಎಲ್ಲಾರು ಬಹಳ ಸ್ನೇಹಿತರು ಕರಿತಿದ್ರು. ಅವ್ರಿಗೆ ಎಲ್ಲಾರು ಬರ್ರಿ ನಮ್ಮ ಮನೆಯಲ್ಲಿ ಬರ್ರಿ ನಿಮ್ಮ ಮನೆಯಲ್ಲಿ ಬರ್ರಿ ಅಂತಿದ್ರು. ಇಲ್ಲ ನಮ್ಮ ಅವ್ರ ಮನೆ ಬಿಟ್ಟು ಎಲ್ಲಿ ಹೋಗುದಿಲ್ಲ ನಾವು. ಸಾಕಷ್ಟು ಕಲಾವಿದರಿಗೇನ್ರಿ ಎಲ್ಲಿ ರೋಡಿಗೆ ಹೋಗೋರಿಗೆ ಯಾರಿಗೆ ಅನಾಥರಿಗೆ ಬಂದ್ ಕೇಸಿ ಅನ್ನ ಕೊಟ್ಕೇಸಿ ಅವ್ರಿಗೆಲ್ಲಾ ಮಾಡ್ಕೇಸಿ ಅವ್ರ ಮದುವೆ ಮಾಡ್ಕೇಸಿ ಅವ್ರೆಲ್ಲಾ ಏನ್ ಅವ್ರ ಪ್ರಾಪಂಚಿಕ ಇದ್ರೊಳಗೆ ಏನೇನು ಕುಂದುಕೊರತೆ ಉಳಿದವಲ್ರಿ ಎಲ್ಲಾ ಕುಂದುಕೊರತೆಗಳನ್ನು ಖುಲ್ಲಾ ಮಾಡ್ಯಾರ. ಅವ್ರು ಎಷ್ಟೋ ಮಂದಿ ಅವ್ರು ಇದು ಅದರಂತ ಇನ್ನ ಬಹಳ ಮಂದಿ ಏನಂತ ಕನ್ಫ್ಯೂಷನ್ ಏನಾಗಿದ್ರಿ. ತಾಳಿಕೋಟಿಗೆ ಹೋಗ್ತಾರೋ ಇಲ್ಲಿಗೆ ಬರ್ತಾವ. ತಾಳಿಕೋಟಿ ಸಾಕಷ್ಟು ಜನ ಅಲ್ಲಿ ಜನ ಕಾಯಿಲಾಗತ್ತಾರೆ. ಅಲ್ಲಿ ಬರ್ತಾರಂತ ಕೇಸಿ ನಮ್ಮ ಕಾಸ್ಕರ ಸ್ವಾಮಿ ಓಡಿಸೋದ ಅಲ್ಲಿ ಬಾ ಅಂತಂದ್ರು ಅದು ಸ್ವಲ್ಪ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಸಂಬಂಧ ನಾವು ಫೋನ್ ಹಚ್ಚಿ ಹೇಳಿದ್ರು. ಮತ್ತೆ ಬ್ಲೀಡಿಂಗ್ ಆಗ್ತದ. ಯಾಕಂತ ಬ್ಲೀಡಿಂಗ್ ಆದ್ಮ್ಯಾಗ ನಾಳೆ ಇದನ್ನ ತೊಳೆ ಮುಂದಾಗ ಮಾಡೋ ಮುಂದಾಗ ಬಹಳ ಸಮಸ್ಯೆ ಆಗ್ತಾವ. ಅದಕ್ಕೆ ನೀವು ಏನಂತ ಅಂತಂದ್ರೆ ಸೀದಾ ಧಾರವಾಡ ಏನಂತೀರಿ ರಂಗಾಯಣಕ್ಕೆ ನೀವು ಇದು ಮಾಡ್ಕೇಸಿ ಸಕಲ ಗೌರವ ಇದರಿಂದ ಸರ್ಕಾರಿ ಗೌರವದಿಂದ ಮುಗಿಸಿಂದ ಸೀದಾ ನೀವು ಅಲ್ಲಿಂದ ಸೀದಾ ಇಲ್ಲಿಗೆ ತೋಟಕ್ಕೆ ಬರ್ಬೇಕು. ನೀವು ಅಲ್ಲಿಂದ ನೀವು ಇಲ್ಲಿಗೆ ಹೋಗಬಾರ್ದು. ನೀವು ಇಲ್ಲಿಗೆ ಬರ್ಬೇಕಂತ ನಾವೇ ಡಿಸಿಷನ್ ಹೇಳಿದ್ರಿ. ಅವ್ರು ಬಿಡುವಿನ ಟೈಮ್ನಾಗ ಏನ್ರಿ ಅವ್ರು ಸುಮ್ಕ ಇಲ್ಲಿ ಕುದುರ್ತಿದ್ರಿ. ಇಲ್ಲಿ ಕುಂತ ಕೇಸಿ ಆರಾಮ ಇಲ್ಲಿ ಹೊಲದಾಗ ತೋಟದಾಗ ಏನೇನು ಮಾಡಿದ್ರು ಏನಿಲ್ಲ, ಯಾಕಡೆ ಯಾವ ಬಿತ್ತಿದ್ರು ಏನ್ ಮಾಡಿದ್ರು ಯಾವ ಹೊಲದಾಗ ಏನೈತಿ ಯಾಕಡೆ ಇಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಏನ್ ಮಾಡಿದ್ರಿ ಅಂತ ಬಿಡುವಿನ ಸಂಬಂಧ ಅವ್ರಿಗೆ ಏನ್ರಿ ಈ ಮನೆ ಇದು ಆದ್ಮೇಲೆ ಬಿಡುವನೇ ಇಲ್ರಿ. ಅವ್ರಿಗೆ ಕೃಷಿ ಬಗ್ಗೆ ಬಹಳ ಒಲುವ್ರಿ. ಕೃಷಿ ಬಗ್ಗೆ ಈ ಬಗ್ಗೆ ಒಲುವಲ್ರಿ. ಒಂದ್ ರೈತನು ಒಲವು ಇದ್ದಿದ್ದಿಲ್ರಿ. ಅಷ್ಟು ಒಲವು ಐತ್ರಿ. 24 ಎಕರೆ ಜಮೀನು ಐತ್ರಿ. ಇಲ್ಲಿ ಹೆಂಗ ಊರಲ್ಲಿ ಚಿಕ್ಸಿಂದಿಗೆ ಜನರೊಂದಿಗೆ ಯಾವ ರೀತಿ ಒಡನಾಟ? ಚಿಕ್ಸಿಂದಿಗೆ ಜನ ಬಹಳ ಒಡನಾಟ. ಇಲ್ಲಿ ಮಾಡಿದ್ರು ಅಂತಂದ್ರ ಅವ್ರು ಬಹಳ ಒಂದ್ ನಮೂನಿ ಇದು ಆಗಿದ್ರಿ. ಚಿಕ್ಸಿಂದಿಗೆ ಅವ್ರಿಗೆ ಇಲ್ಲಿ ಹುಟ್ಟಿದಂಗ ಆಗಿದ್ರಿ. ಅವರು ಚಿಕ್ಸಿಂದಿಗೆ ಅವ್ರು ಏನ್ರಿ ಅವ್ರೆಲ್ಲಾರು ಎಲ್ಲಾ ಬೇರೆ ಜಾತಿ ಮಂದಿ ಎಷ್ಟು ಜನ ಅನ್ಯ ಜಾತಿ ಇರೋದಾರ್ರಿ ಅವ್ರೇನಿ ತಲೆ ವ್ಯವಸ್ಥೆ ಮಾಡಾಕ್ತಾರ್ರಿ. ಎಲ್ಲ ಇಲ್ಲ ಸರ್ವಧರ್ಮ ಇದು ರೀ. ಭಾವೈಕ್ಯತೆ ಅದು ಇದ್ರ ಬಗ್ಗೆ ಇಲ್ಲ. ಬಡವ್ರ ಬಗ್ಗೆ ಭಾಳ ಇದು ರೀ. ನಮ್ದು ಸಿಕಂದರ್ ಒಟ್ಟಾರ್ರಿ. ಮತ್ತು ನಾವು ಅವ್ರ ಮಾವ್ರಿ. ಅವರು ನಮ್ಮ ಅತ್ತಿ ಮಗ ಆಗ್ಬೇಕ್ರಿ. ಒಡನಾಟ ಅನ್ನಕೇನ್ರಿ ಹೇಳಲಾರ್ದಂತ ಪರಿಸ್ಥಿತಿ ಒಳಗೆ ಐತಿ. ಯಾಕಂದ್ರೆ ನಾನು ಬಾಲ್ಯ ಸ್ನೇಹಿತರು. ಯಾವುದಕ್ಕೆ ಆಗಲಿ ನಾನು ಕೇಳಾರ್ದ ಅವ ಏನು ಮಾಡ್ತಿದ್ದಿಲ್ಲ, ಅವನು ಕೇಳಾರ್ದ ನಾನು ಏನು ಮಾಡ್ತಿದ್ದಿಲ್ಲ. ಯಾಕಂದ್ರೆ ಒಂದೇ ಅರ್ಬಿ ಇಬ್ಬರು ಜೊತೆ ಮೇಲೆ ಉಟ್ಕೊಂಡು ಅಡ್ಡಾಡಿದ್ರು ಅಂತ ಸ್ನೇಹಿತ. ನಾನು ಬೇಯ್ದಾಗ ಅವನು ಸುಮ್ಮನೆ ಇರ್ತಿದ್ದ, ಅವ ಬೇಯ್ದಾಗ ನಾನು ಸುಮ್ಮನೆ ಇರ್ತಿದ್ದೆ. ಅಕಸ್ಮಾತ್ ಇಂಥ ಘಟನೆ ಆಗಬಾರ್ದಾಗಿತ್ತು. ಏನು ಆಗಿ ಹೋಗಿದೆ ಅಂದಮೇಲೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನಾನು ರಾಜು ಅಂದಿಲ್ಲ, ರಾಜನೇ ಅಂದೀನಿ. ಒಂದು ಶೂಟಿಂಗ್ನಾಗ ಬೆಂಗಳೂರಿಗೆ ಹೋದಾಗ ಸಾಕಷ್ಟು ಜನರು ಕಲಾವಿದರು ಕೂಡಿದಾಗ ಲೇ ರಾಜ ಅಂದಾಗ ಉಸ್ರು ಅವನು ಗಾಬರಿಯಾಗಿ ನೋಡಿದಾಗ ಅವ ಒಂದು ಮಾತು ಹೇಳಿದ, ಅವನು ನಾನು ಒಂದೇ ಅಂಡರ್ವೇರ್ ಆಗ್ತೀವಿ ಅಂತ ದೋಸ್ತರದೀವಿ, ನಾನೇ ಸಿದ್ಧನು ಅಂತೀನಿ ರಾಜನು ಅಂತ ನಾವು ಅಂತೇಳಿ ಎಲ್ಲ ರೀತಿಯಿಂದ ನಮಗೆ ಭಾಳ ಅಂದ್ರೆ ಭಾಳ ದುಃಖ ಆಗ್ಯದ. ಲಾಸ್ಟ್ ಅನ್ನಕ್ಕೇನದ್ರಿ ಈಗ ಒಂದು 20 ದಿನದಿಂದ ಹಬ್ಬಕ್ಕೂ ಹೇಳಿದ, ನಾನು ಬಂದಿದ್ದಿಲ್ಲ, ನೀನು ಅವ್ನು ಬೇರೆ ಇದೇ ಮಾಡ್ತೀನಿ ಅಂತೇಳಿ ಬೈತಿದ್ದೆ. ಆದ್ರೂ ನಾನು ಕೊಡ್ತಿದ್ದೀವಿ. ಈಗ ಏನು ಧಾರವಾಡಕ್ಕೆ ಹೋಗಿಂದ ಸ್ವಲ್ಪ ಅವನು ನಮಗೂ ತಿಂಗಳಾಯ್ತು ಸಿಕ್ಕಿದ್ದಿಲ್ಲ. ಒಡನಾಟ ಅನ್ನಕ್ಕೆ ಏನಂದ್ರೆ ಇಬ್ರು ಕೂಡಿ ಪಾತ್ರ ಮಾಡ್ತಿದ್ವಿ. ಅವ 3 ದಿನ ನಾ 3 ದಿನ ಬೇರೆ ಬೇರೆ ಅವ್ರ ಅಣ್ಣ ಮಾಡುತ್ತಿದ್ದ. ಒಂದೇ ಪಾತ್ರನೇ ಕಾಂಪಿಟೇಷನ್ ಮೇಲೆ ಅವ್ರ ಅಣ್ಣನ ಡೈರೆಕ್ಷನ್ ಮೇಲೆ ನಾವು ಪಾತ್ರಗಳನ್ನು ಮಾಡ್ತಿದ್ದೀವಿ. ಭಾಳ ಅಂದ್ರೆ ಭಾಳ ಅತಿಯಾದ ಕ್ಲೋಸ್ ಫ್ರೆಂಡ್ ಅಂದ್ರೆ ನನಗೆ ರಾಜು ತಾಳಿಕೋಟಿ.
ನಾವು ಅಣ್ಣ ತಮ್ಮ. ಅವನ ಮನೆಯಿಂದ ಹಿಡ್ಕೊಂಡು ಸಹ ನಾವು ಒಂದು ರೀತಿ ಪಾರ್ಟ್ನರ್. ಅವನ ಕಂಪನಿ ಓಪನಿಂಗ್ ಆಗ್ಬೇಕಾದ್ರೆ ಮೂಲತಃ ಶ್ರೀ ಕಾಶಗತ್ತೇಶ್ವರ ಮಹಾತ್ಮೆ ಒಳಗ ನಾನೇ ಇದ್ದದ್ದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ನಿನ್ನೆ ಮಧ್ಯಾಹ್ನ ಗೊತ್ತಾಗ್ಯದ್ರಿ. ಮಧ್ಯಾಹ್ನ ಗೊತ್ತಾದಾಗ ಬಶೀರಿಗೆ ಫೋನ್ ಮಾಡಿದೆ. ಅವಾಗಂತ ಅಲ್ಲೇ ಸಿದ್ಧ ನಿನ್ ದೋಸ್ತು ಆದ. ಫಿಲ್ಮ್ ಅದೆಲ್ಲ ಏನ್ ಮಾಡಿದ್ರಿ, ಬಾಳ ಅಂದ್ರೆ ಬಾಳ ಕೆಟ್ಟ ಆಗುದೇ. ಅದು ಎಲ್ಲರಿಗೂ ಒಂದ್ ರೀತಿಯಿಂದ ದುಃಖ ಆಗ್ಯದ. ಕಲಾವಿದರಿಗೆ, ಕಂಪನಿಗಳಿಗೂ ಬಾಳ ಬಡತನ ಇದ್ದಂಗ. ಮೊದಲೇ ಕಂಪನಿಗಳು ನಡೀತಾ ಇರೋದಿಲ್ಲ, ಅವನೇ ಸ್ವಲ್ಪ ಓಡಾಡಿ ಏನ್ರ ಶ್ರಮ ಪಟ್ಟು ಮಾಡ್ತಾನ ಅಂತೇಳಿ ಎಲ್ಲರೂ ಆಸೆ ಇಟ್ಕೊಂಡು ಕುಂತಿದ್ರು. ನಮ್ ಕೈ ಬಿಟ್ಟು ಅವನೇ ಹೋದ. ನನಗೆ ಹುಡುಗಾಟನು ಮಾಡ್ತಿದ್ದ. ನಿನ್ನೆ ತಗೊಂಡು ಹೋಗ್ತೀನಿ ನಾ ಮೊದಲಂತ ನನಗಂತಿದ್ದ. ನಾನೇನ್ ತಗೊಂಡು ಹೋಗ್ತೀನಿ, ನಿನ್ನೆ ತಗೊಂಡು ಹೋಗ್ತೀವಿ ಅಂತೇಳಿ ಕಡಿಗೆ ಇಬ್ರು ಕೂಡ ಹೋಗೋಣ ಅಂತಂತಿದ್ದ. ನಮ್ಮನ್ನು ಬಿಟ್ಟು ಆದ ಅಷ್ಟು. ಈಗ ಇದು ಅವರು ಈ ಒಂದು ನಾಟಕ ಯಾಕೆ ಅವರು ಸ್ಟಾರ್ಟ್ ಆತ ಅವ್ರ ಜರ್ನಿ? ನಾಟಕದ ಅನ್ನಕ್ಕೇನದ್ರಿ, ಮೊದಲು ಬಾಳ ಬಡತನದಿಂದ ಇದ್ದದ್ದು. ನನಗ್ ಗೊತ್ತಿದ್ದದ್ದು ಬಾಳ ಬಡತನದಿಂದ ಇದ್ದದ್ದು. ಮುಂದೇನಾದಿವಿ ತಾಳಿಕೋಟೆಯಲ್ಲಿ ಒಂದು ಶರಣ ಬಸವೇಶ್ವರ ನಾಟಕ ಅಂತ ಆಡಿದಾಗ ಒಂದು ಕಿರುಚಿತ್ರ ಪಾರ್ಟ್ ಮಾಡಿದ, ಸಣ್ಣ ಪಾತ್ರ ಮಾಡಿದ. ಆಮೇಲೆ ನಮ್ಮ ಜೊತೆ ಕೂಡಿದ. ನಾವು ಲಾಟ್ರಿನ್ಗೆ ಹೋದಾಗ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಇಬ್ರು ನಾಟಕದ್ದು. ಇಬ್ಬರದು ಅಲ್ಲೇ ಸ್ನೇಹ, ಅಲ್ಲೇ ಬೇದಾಡೋದು, ಅಲ್ಲೇ ಒಂದು ತಾಸು ಗಂಟೆ ಕುಂತ ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಆದ್ರ ನನಗಿಂತ 4 ವರ್ಷ ಸಣ್ಣವನು. ಈ ಕಲಿಯುಗದ ಕುಡುಕ ಇದರಿಂದ ಫೇಮಸ್ ಅಂದ್ರೆ ಮೊದಲಿಗೆ ನಾವು ಕಲಿಯುಗದ ಬಬ್ಬರ್ವಾನ ಅಂತ ಮಾಡಿದ್ವಿ. ಅದನ್ನು ನೋಡಿದ ಮೇಲೆ ಕಲಿಯುಗದ ಕುಡುಕ ಅಂತ ಮಾಡಿದಾಗ ನಮ್ಮದು ಸ್ಟೇ ಆಗಿ ಅವಂದೇ ಒಂದು ಹೆಚ್ಚಿನ ರೀತಿಯಿಂದ ಹೋಯ್ತು. ಆದ್ರೆ ಅವ ಏನ್ ಮಾಡಿದ, ಸಿದ್ಧ ನೀವು ಕಂಪನಿ ನಡೆಸ್ಕೊಂಡು ಹೋಗ್ರಿ, ಸರಿಪಣ್ಣ ನೀವು ಅಂತೇಳಿ ನಮ್ಮನ್ನು ಕಂಪನಿಗೆ ಕಳಿಸಿದ್ರು. ತಾನು ಕಲಿಯುಗದ ಕುಡುಕ ಪ್ರೋಗ್ರಾಮ್ ಮಾಡ್ಕೊಂತ ಇದ್ದಾನ. ಅದ್ರ 100 ದಿನ ಓಡಿಸಿದೀವಿ ಕಾಶಗತ್ತೇಶ್ವರ ಮಹಾತ್ಮೆ ನಾಟಕ. ಅವಾಗ್ಲಿಂದ ಕಂಪನಿ ಚಾಲ್ತಿಯಲ್ಲಿ ಅದ್ದು ಚೆನ್ನಾಗಿನೇ ಇತ್ರಿ. ಅವ್ನ ಕಂಪನಿ ಬಾಲ್ಯ ಅನ್ನಕೇನ್ರಿ ತಾಳಿಕೋಟಿನೇ ರೀ. ಹ್ಞೂನ್ರಿ, ಭಕ್ತರು. ಈಗ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸಂಚಾರ ಮಾಡಿದ್ರು, ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು. ಜೊತೆಗೆ ಕಾಶಗತ್ತೇಶ್ವರ ಸಂಘದ ಜೊತೆಗೆ ಬೇರೆ ಬೇರೆ ಸಂಘಗಳಿಗೆ ಸಹಾಯನೂ ಮಾಡಿದನ್ರಿ. ಒಂದು ಅಧ್ಯಕ್ಷನೂ ಆಗಿದ್ದನ್ರಿ. ಅವ ವೃತ್ತಿ ರಂಗಭೂಮಿ ನಾಟಕ ಕಂಪನಿ ಮಾಲೀಕರ ಸಂಘದ ಅಧ್ಯಕ್ಷನೇ ಫಸ್ಟ್ ಅವನೇ ಆಗಿದ್ದು. ಆಮೇಲೆ ಬೇರೆ ಬೇರೆಯವ್ರನ್ನ ಚೇಂಜ್ ಮಾಡ್ಕೊಂತ ಹೋಗಿದ್ವಿ. ಆದ್ರೆ ಮೊದಲಿಗೆ ಅವನು ಹೇಳಿದ್ದ, ಎಲ್ಲಾ ಕಂಪನಿಗಳ ಕೂಡಿಸಿ ಒಂದು ಹೆಚ್ಚಿನ ರೀತಿಯಿಂದ ದೊಡ್ಡ ಪ್ರಮಾಣ ಮಾಡೋಣ. ನಾವು ಒಂದು 3 ದಿನ ಬಂದು ಪಾತ್ರ ಮಾಡ್ತೀನಿ, ಅದೇ ಅಮೌಂಟ್ ನಾವು ಸಂಘಕ್ಕೆ ಉಳಿಸೋಣ. ಕಂಪನಿಗಳು ತೊಂದರೆ ಬಂದಾಗ ಅದಕ್ಕೆ ಹಾಕೋಣ ಅಂತ ಹೇಳಿದ್ದ. ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿದ್ದ. ಹ್ಞೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.